ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ, ಹಣ ಮತ್ತು ಸಾಲ ಎಂಬಂತಹ ಚಾಪ್ಟರ್ ಇಂದ ಭಾರತದ ರೂಪಾಯಿ ಸಂಸ್ಕೃತದ ಈ ಪದದಿಂದ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಭಾರತದ ರೂಪಾಯಿಯು ಸಂಸ್ಕೃತದ ಯಾವ ಶಬ್ದದಿಂದ ಬಂದಿದೆ ಮಕ್ಕಳು? ಓಕೆ, ರೂಪಾಯಿ ನೋಡಿ, ಇದು 10 ರೂಪಾಯಿ ನಾಣ್ಯವನ್ನು ನೀವು ನೋಡ್ತಾ ಇದ್ರ. ರೂಪಾಯಿಯ ಚಿಹ್ನೆ ಇದು ರೂಪಾಯಿ. ಓಕೆನಾ? ಸೊ ಇದು ಯಾವ ಒಂದು ಸಂಸ್ಕೃತದ ಶಬ್ದದಿಂದ ಬಂದಿದೆ? ಆಪ್ಷನ್ ಎ ರೂಪ, ಆಪ್ಷನ್ ಬಿ ರೂಪ್ಯ, ಆಪ್ಷನ್ ಸಿ ರಾಷ್ಟ್ರ ಮತ್ತು ಆಪ್ಷನ್ ಡಿ ರೂಪಾಯಿ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ರೂಪ್ಯ. ಓಕೆನಾ? ಆಪ್ಷನ್ ಬಿ ರೂಪ್ಯ ಎಂಬ ಪದದಿಂದ ಬಂದಿದೆ. ಬೆಳ್ಳಿ ನಾಣ್ಯ ಎಂಬುದು ಇದರ ಅರ್ಥ. ಏನು ಮಕ್ಕಳೇ? ಬೆಳ್ಳಿ ನಾಣ್ಯ. ರೂಪ್ಯ ಅಂತಂದ್ರೇನು? ಸಂಸ್ಕೃತದ ಪದ ರೂಪ್ಯ, ಬೆಳ್ಳಿ ನಾಣ್ಯ. ಈ ಪದದಿಂದ ರೂಪಾಯಿ ಎನ್ನುವಂತಹ ಶಬ್ದವು ಬಂದಿದೆ. ಓಕೆನಾ? ಥ್ಯಾಂಕ್ ಯು.